ಭಾಳ ಕೆಳಗೆ ಸಂಧ್ಯಾಗ ಆಗ್ಬಿಟ್ಟೈತಿ ಇದು. ಇಲ್ಲಿ ನೋಡ್ರಿ ಪೈನಾಪಲ್ ಹಚ್ಚಿ ನಾನು ಗಿಡ ಎಲ್ಲ ಬಿದ್ದು ಬಿಟ್ಟೈತಿ. ಬುಟ್ಟಿ ತುಂಬತಿಲ್ಲ ನೋಡೋಣ ಅಂತ. ಮೆಹನತ್ಗೆ ಫಲ್ ಮೀಠಾ ಹೋತಾಯ ಅಂತಾರಲ್ರಿ, ಇದಕ್ಕೆ ಅಂತಾರ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನನ್ನ ಕೈ ತೋಟದಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನ ಹಾರ್ವೆಸ್ಟ್ ಮಾಡೋಣಂತ. 4 ದಿನ ಆಯಿತು, ಮಳೆ ಹತ್ತಿ ಬಿಟ್ಟೈತಿ. ನನಗೆ ಆನಿಯನ್ ರೆಡಿ ಆಗಿಬಿಟ್ಟೈತಿ. ಈಗ ಅದನ್ನು ಕೇಳೋಕ್ಕಾಗೋವಲ್ತು. ಡ್ರ್ಯಾಗನ್ ಫ್ರೂಟ್ ಹಣ್ಣು ಆಗ್ಬಿಟ್ಟವು, ಅದನ್ನು ಕೇಳೋಕ್ಕಾಗೋವಲ್ತು. ಇವತ್ತು ಒಂದು ಸ್ವಲ್ಪ ಮಳೆ ಕಡಿಮೆ ಆಗೈತಿ, ಅದಕ್ಕೆ ಬೇಗನೆ ಬಂದು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಹಾರ್ವೆಸ್ಟ್ ಮಾಡೋಣ ಅಂತ ಬರ್ರಿ ಎಲ್ಲರೂ ಸೇರಿ. ಇದು ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಗಿಡ ಎಲ್ಲ ಬಿದ್ದು ಬಿಟ್ಟೈತಿ. ಯಾಕಂದ್ರೆ ಒಂದು ಸತಿ ನಾನು ಕೆಲಸ ಮಾಡೋರಿಗೆ ಇದನ್ನು ಒಂದು ಸ್ವಲ್ಪ ನೀರು ನಿಲ್ಲುವಂಗೆ ಮಾಡಿರಿ ಅಂತಂದಿದ್ದೆ. ಇದನ್ನೆಲ್ಲ ಇದಕ್ಕೆ ಕಟ್ಟಿಬಿಟ್ಟಿದ್ದೆ. ಅವ್ರು ಏನು ಮಾಡಿದ್ರು, ಅದನ್ನು ಬಿಡಿಸೇ ಬಿಟ್ರು. ಅದನ್ನು ಇದೆಲ್ಲ ಮುರಿದು ಹೋಗ್ಬಿಟ್ಟೈತಿ. ಇಲ್ಲಾಂದ್ರೆ ಇವು ಚಲೋ ಭಾಳ ಚಲೋ ಆಗ್ಬಿಡ್ತಿದ್ವು ಈ ಸಲ ಹಣ್ಣು. ಆದರೆ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟವು ಈ ಸಲ. ಗಿಡನೂ ಯಾಕೋ ಸ್ವಲ್ಪ ಕೆಂಪು ಆಗ್ತೈತಿ. ಇದನ್ನು ನಾನು ಕಟ್ಟು ತನಕ ಸ್ವಲ್ಪ ಟೈಮ್ ತೊಗೋತೈತಿ. ಈಗ ಇದು ಒಂದು ಕೆಳಗಡೆ ಹಣ್ಣು ಆಗ್ಬಿಟ್ಟೈತಿ, ಅದನ್ನು ಹರಿನ ಅಂತ. ಈಗ ಭಾಳ ಕೆಳಗೆ ಆಗ್ಬಿಟ್ಟೈತಿ, ತೆಗಿಯೋದು ಕಷ್ಟ ಐತೆ. ಅದನ್ನು ಸೌಕಾಸ್ ತೊಗೋಬೇಕಾಗ್ತೈತಿ, ಮುಳ್ಳು ಚುಸ್ತವು. ಯಾಕಂದರೆ ಇದು ಗಿಡ ಎಲ್ಲ ಬಿದ್ದೈತೆಲ್ಲ ಕೆಳಗೆ ಹೋಗ್ಬಿಟ್ಟೈತಿ. ಇಲ್ಲೇ ಕಟ್ ಮಾಡಿ ತೆಗಿತೀನಿ. ಈಗ ಭಾಳ ಕೆಳಗೆ ಸಂಧ್ಯಾಗ ಆಗ್ಬಿಟ್ಟೈತಿ ಇದು. ನೋಡಿರಿ, ಕಟ್ ಮಾಡೋದ್ರಾಗ ಕಾಣಿಸ್ಲಿಲ್ಲಲ್ಲ, ಈ ಥರ ಕಟ್ ಆಗಿಬಿಡ್ತು. ಇದು ಫಸ್ಟ್ ಡ್ರ್ಯಾಗನ್ ಫ್ರೂಟ್. ಮೊದಲೆಲ್ಲ ಪಾಟ್ನಾಗ ಹಚ್ತಿದ್ದೆ, ನೆಲದ ಮೇಲೆ ಹಚ್ಚಿದ್ದೆ. ಇದು ಫಸ್ಟ್ ಫ್ರೂಟ್. ಇಲ್ಲಿ ಎಲ್ಲ ಕೆಳಗಡೆ ಆಗ್ಯಾವ ನೋಡು. ಇಲ್ಲಿ ಸಣ್ಣ ಅದಾವೆ ಇನ್ನೂ. ಇದ್ರ ಜೊತೆ ಇನ್ನೂ 2 ಆಗಿದ್ದು. ಮಳೆ ಬಂದ ತಕ್ಷಣ ಅವೆಲ್ಲ ಕೆಳಗೆ ನೆಲಕ್ಕೆ ಹತ್ತಿದ ಸಂಬಂಧ ಕೊಳತ್ಬಿಟ್ಟು ಎಲ್ಲ ಅವು. ಈಗ ಮೇಲೆಲ್ಲ ಆ ಕಡೆನೂ ಆಗ್ಯಾವೆಲ್ಲ. ತೋರಿಸ್ಕಡೆ ಆ ಸೈಡು ಎಲ್ಲ 3 ಸೈಡು ಆಗ್ಯಾವ. ಈಗ ನೆಕ್ಸ್ಟ್ ಟೈಮ್ ಭಾಳ ಬರ್ತಾವೆ ಹಣ್ಣು. ನೋಡಿರಿ, ಮಳೆ ಆಗಿದ್ದ ಸಂಬಂಧ ಎಲ್ಲ ಮಣ್ಣು ಆಗ್ಬಿಟ್ಟೈತಿ. ಇಲ್ಲಿ ನೋಡಿರಿ ಪೈನಾಪಲ್ ಹಚ್ಚಿ ನಾನು ಕಾಯಿ ಎಲ್ಲ ಬಿಟ್ಟಾವ, ಆ ಕಡೆನೂ ಬಿಟ್ಟಾವ. ಇದನ್ನು ನಾನು ನಿಮ್ಗೆ ಅದ್ರ ಪ್ರೊಸೀಜರ್ ಹೆಂಗಿರ್ತೈತೆ ಅನ್ನೋದು ವಿಡಿಯೋ ಮಾಡಿ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಅಂತ. ಈಗ ಫಸ್ಟ್ ಫ್ರೂಟ್ ಸೆಕ್ಷನ್ ಎಲ್ಲ ಮುಗಿಸ್ಬಿಡೋಣಂತ, ಆಮೇಲೆ ವೆಜಿಟೇಬಲಿಗೆ ಹೋಗೋಣಂತ. ಇಲ್ಲಿ ಪಪ್ಪಾಯ ಗಿಡ ಐತಿ. ಪಪ್ಪಾಯನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಫುಲ್ ಕೆಳಗದಾವು, ಅಲ್ಲಿ ಹೋಗೋಕೆ ಕಷ್ಟ ಆಗ್ತೈತಿ. ಒಳಗೈತಿ, ಕೆಳಗೆ ಭಾಳ ಕೆಳಗೈತಿ. ಇದು ಈ ಕಡೆ ಬರ್ತದ. ಹಾಂ, ಭಾಳ ಗಟ್ಟಿ ಕುಂತಾವ ಇವು. ಇದು ಒಂದ ಸಾಕೀಗ. ಅವು ಇನ್ನೂ ಕಲರ್ ಬಂದವು ಕರೆ, ಈಗ ಬೇಡ, ಇನ್ನೊಂದು ಸ್ವಲ್ಪ ಫುಲ್ ರೈಪ್ ಆಗೋಣ ತೊಗೊಳ್ಳಂತ. ಇದು ನಾನು ಫಸ್ಟ್ ಹಾರ್ವೆಸ್ಟ್ ಮಾಡಿದ್ದೆ ಈ ಗಿಡದೊಳಗೆ. ಮೊದಲ ಇನ್ನೊಂದು ಗಿಡ ಇತ್ತು, ಅದೆಲ್ಲ ಖಾಲಿ ಆತೀಗ. ಈಗ ಈ ಸ್ಟಾರ್ಟ್ ಆಗಿಬಿಟ್ಟೈತಿ. ಇದನ್ನು ತೊಗೋತೀನಿ. ಈಗ ಇಲ್ಲಿ ದಾಳಂಬ್ರಿ ಗಿಡ ಹಾಕೀನಿ. ಈಗ ದಾಳಂಬ್ರಿ ತೊಗೊಳ್ಳಂತ. ಅವೆಲ್ಲ ಗಿಡ ಏನಾಗೈತಿ, ಇದು ಮಳೆ ಸಂಬಂಧ ಎಲ್ಲ ವಜ್ಜಾಗಿ ಬಿದ್ದುಬಿಟ್ಟೈತಿ. ಕ್ಲಿಯರಾಗಿ ಕಾಣಿಸವಲ್ಲಾಗ್ಯಾವ. ಕೆಳಗದಾವೆಲ್ಲ ಹಣ್ಣು ಇಲ್ಲೆಲ್ಲ ಕೆಳಗದಾವು. ಇವೆಲ್ಲ ಇನ್ನೂ ಹಾರ್ವೆಸ್ಟ್ ಮಾಡೋಂಗಿಲ್ಲ, ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅವು. ಈ ಸದ್ಯಕ್ಕೆ ಇದು ಒಂದು ತೊಗೋತೀನಿ. ಸದ್ಯಕ್ಕೆ ಇದು ಒಂದೇ ತೊಗೊಳ್ಳೋಣಂತ. ಆಮೇಲೆ ಇನ್ನೊಂದು ಗಿಡ ಐತಿ, ಆ ಕಡೆ ಹರಿನಂತ. ಇದು ಸ್ವಲ್ಪ ಬಿಸಿಲು ಕಡಿಮೆ ಆಗೈತಲ್ಲ, ಈಗ ಮಳೆ ಆಗತ್ತೈತಲ್ಲ. ಫುಲ್ ಬಿಸಿಲು ಇತ್ತಂದ್ರೆ ಹಿಂಗೆ ರೆಡ್ ಆಗಿಬಿಡ್ತಿತ್ತು. ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಗ್ರೀನ್ ಐತತ್ ನನಗೆ ಅನಿಸ್ತೈತಿ. ನೋಡೋಣ ಫುಲ್ ರೈಪ್ ಆಗೈತೆ ಇಲ್ಲ ಗೊತ್ತಾಗ್ತೈತಿ ಕಟ್ ಮಾಡಿದ್ಮೇಲೆ. ಇನ್ನೊಂದು ಗಿಡ ಇದೆ, ದಾಳಂಬ್ರಿ ಇದೆ. ಇದ್ರೊಳಗ ಇಲ್ಲಿ ರೈಪ್ ಆಗ್ಯಾವ ಎಲ್ಲ. ಇವನು ಒಂದು ಸ್ವಲ್ಪ ತೊಗೊಂಡ್ಬಿಡ್ತೇನೆ. ಮುಳ್ಳು ಚುಚ್ಚುತ್ತಾವ, ಸ್ವಲ್ಪ ಕೇರ್ಫುಲ್ಲಿ ಕಟ್ ಮಾಡ್ಬೇಕಾಗ್ತೈತಿ. ಇದು ನೋಡ್ರಿ ದೊಡ್ಡದಾಗೈತಿ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಆಗೈತಿ ಇದು. ಈ ಮಳೆ ಸಂಬಂಧ ಯಾಕೋ ಒಂದು ಸ್ವಲ್ಪ ಇದು ಆಗ್ತಾವೆ ಗಿಡಗಳು. ದಾಳಂಬ್ರಿಗೆ ಸ್ವಲ್ಪ ನೀರು ಭಾಳ ಕಡಿಮೆ ಹಾಕ್ಬೇಕಾಗ್ತೈತಿ. ನೀರು ಭಾಳ ಆದ್ರೆ ಹಾಳಾಗ್ತಾವೆ ಇವು. ಇದು ಫುಲ್ ರೈಪ್ ಆಗೈತೆ ನೋಡ್ರಿ. ಇದು ನೋಡ್ರಿ ಎಷ್ಟು ಚಂದ ಆಗೈತಿ. ಈಗ ಇಲ್ಲಿ ಇವು ರೆಡ್ ಆಗ್ಯಾವು, ಭಾಳ ಸ್ವಲ್ಪ ಸಣ್ಣ ಅನ್ನಿಸ್ತಾವೆ. ಆದರೆ ಇದು ಒಂದು ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ರೆಡ್ ಕಲರ್ ಎಲ್ಲ ಬಂದವ ಕರೆ ಸಣ್ಣ ಅನ್ಸಾತಾವ ನನಗೆ. ಆದರೆ ಈಗ ಆಲ್ರೆಡಿ ಇದು ಫಿನಿಶ್ ಆಗಿರ್ಬೇಕಾಗೋದು. ಕಲರ್ ಬಂದೈತಲ್ಲ ಫುಲ್, ತೊಗೊಂಡ್ಬಿಡ್ತೇನೆ. ನೋಡೋಣ ಏನಾಗೈತೆ. ಇದು ಕಂಟಿನ್ಯೂ ಮಳೆ ಆಗತ್ತಿತ್ತಲ್ಲ ಧಾರವಾಡದಾಗ. ಈಗ ನೋಡ್ರಿ ಹೆಂಗಾಗೈತಿ ಕಲರ್. ಮೊದಲ ಪ್ಲೇನ್ ಇದ್ದು ಇವು, ಈಗ ಹಿಂಗಾಗ್ಯಾವ ಮಳೆ ಆದಮೇಲೆ. ಒಳಗೇನು ಕಪ್ ಆಗಿರ್ತೈತೋ ಏನೋ ಗೊತ್ತಿಲ್ಲ. ಬ್ಲ್ಯಾಕ್ ಸ್ಪಾಟ್ ಎಲ್ಲ ಬಿದ್ದೈತಿ, ಅದಕ್ಕೆ ಇದನ್ನು ತೆಗೆದುಬಿಟ್ಟೆ. ಬಾಸ್ಕೆಟ್ ತುಂಬಿಬಿಡುತ್ತೆ ನೋಡ್ರಿ. ಫ್ರೂಟ್ಸ್ ಎಲ್ಲ ಮುಗೀತಿ. ಈಗ
ಬಾಸ್ಕೆಟನ್ನು ಫುಲ್ ಆತ. ಈಗ ವೆಜಿಟೇಬಲ್ ಹಾರ್ವೆಸ್ಟನ್ನು ಮಾಡೋಣ ಅಂತ, ಈ ಬುಟ್ಟಿ ತುಂಬ್ತತಿಲ್ಲ ನೋಡೋಣ ಅಂತ. ನಾನು ಎಲ್ಲ ಮುಗೀತಂತ ಅಂದ್ಕೊಂಡಿನಿ. ಬಾಸ್ಕೆಟ್ ಫುಲ್ ಆದಮೇಲೆ ಇನ್ನೂ ವಾಟರ್ ಮೆಲನ್ ಹಾರ್ವೆಸ್ಟ್ ಮಾಡ್ಬೇಕು ನಾನು. ಬರ್ರಿ ಅವನು ಹಾರ್ವೆಸ್ಟ್ ಮಾಡೋಣ ಅಂತ. ಇದು ಈಗ ರೈಪ್ ಆಗೈತಿ ನೋಡಿರಿ, ಕಲರ್ ಬಂದೈತಿ. ಇದನ್ನು ಕಟ್ ಮಾಡಿಬಿಡ್ತೀನಿ ಈಗ. ಈ ಗಿಡನೂ ಸ್ವಲ್ಪ ಹೋಗಕ್ಕೆ ಬಂದೈತಿ, ಇದನ್ನು ತಗೊಂಡ್ಬಿಡೋಣ ಅಂತ. ಕಲ್ಲಂಗಡಿ ಬಳ್ಳಿ ಎಲ್ಲನೂ ಒಣಗಿಬಿಟ್ಟಾವ ಅವು ಕೂಡ. ಅದಕ್ಕೆ ಈಗೆಲ್ಲ ಹಣ್ಣೆಲ್ಲ ರೈಪ್ ಆಗ್ಯಾವು, ತೆಗೆದುಬಿಡ್ತೀನಿ. ಇಲ್ಲಿ ಎಷ್ಟು ಕಲ್ಲಂಗಡಿ ರೈಪ್ ಆಗ್ಯಾವಲ್ಲ ಅಲ್ಲ ಅವನ್ನೆಲ್ಲ ತೆಗೆದುಬಿಡ್ತೀನಿ. ಕೆಲವೊಂದು ಸಣ್ಣ ಸಣ್ಣ ಅದಾವ, ಆಗಲೇ ರೆಡಿ ಆಗಿಬಿಟ್ಟಾವ, ದೊಡ್ಡ ಆಗೇ ಇಲ್ಲವು. ಇದು ಈ ಥರ ಹಿಂಗೆ ಆಗೈತಿ. ಇದು ಯಾಕೆ ಆಗೈತೆ ಗೊತ್ತಿಲ್ಲ ನನಗೂ. ನೋಡ್ಬೇಕು, ಕಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಏನೋ ಬೆಂಡ್ ಆಗೈತೆ ಯಾರಿಗೆ ಗೊತ್ತಾ, ಅದಕ್ಕೆ ಹಿಂಗೆ ಆಗಿರ್ಬೇಕಿದೆ. ಅಲ್ಲ ಬಲೂನ್ ಗೊತ್ತಿಲ್ಲ, ಅದು ಬಂದೈತೆ ಬಿಡು. ಆದರೆ ಯಾಕೆ ಹಿಂಗೆ ಆಗೈತೆ ನನಗೂ ಗೊತ್ತಿಲ್ಲ. ನೋಡೋಣ, ಒಂದು ಕಟ್ ಮಾಡಿದ್ಮೇಲೆ ಗೊತ್ತಾಗ್ತೈತಿ. ನನಗೆ ಅನ್ಸಿದ ಮಟ್ಟಿಗೆ ಇದು ಬೆಂಡ್ ಆಗಿರ್ಬೇಕು ಅನಿಸುತ್ತೆ ಹಿಂದ್ಗಡೆ. ಎಲ್ಲ ಸ್ವಲ್ಪ ಸಣ್ಣ ಆಗ್ಯಾವ. ಶಪ್ಪ ನೋಡಿರಿ ಎಷ್ಟು ಬೆವರು ಬರಾಗತ್ತೈತಿ. ಈ ಹಾರ್ವೆಸ್ಟ್ ಮಾಡೋದ್ರಾಗ ಎಷ್ಟು ಬೆವರು ಬರಾಗತ್ತೈತಿ, ಎಷ್ಟು ಮೆಹನತ್ ಆಗ್ತೈತೆ ಅನ್ನೋದು. ನಾವು ಎಲ್ಲ ಗಿಡ ಹಚ್ಚಿದ್ದು ಬೆಳೆ ಮಾಡ್ಕೊಳ್ಳೋದ್ರಾಗ ಎಷ್ಟು ಮೆಹನತ್ ಇರ್ತೈತೆ ಅಂತ ಗೊತ್ತಾಗ್ತೈತಿ. ಇಲ್ಲೇ ಮೆಹನತ್ಗೆ ಫಲ್ ಮೀಠಾ ಹೋತಾಯ ಅಂತಾರಲ್ರಿ, ಇದಕ್ಕೆ ಅಂತಾರೆ. ಈಗ ಮೆಹನತ್ ಮಾಡುವಾಗ ಮೆಹನತ್ ಮಾಡ್ತೀವಿ, ಈಗ ಹಣ್ಣು ಬಂದಮೇಲೆ ಎಷ್ಟು ಖುಷಿ ಆಗ್ತೈತೆ ನೋಡಿರಿ. ಇಷ್ಟೆಲ್ಲ ಇದು ಫ್ರೂಟ್ಸ್ ಎಲ್ಲ ತೊಗೊಳೋದ್ರಾಗ ಕತ್ಲಾಗ್ಬಿಡ್ತು. ಯಾಕಂದ್ರೆ ನಮ್ಗೆ ಟೈಮ ಸಿಗೋವಲ್ತು. ಬೆಳಕು ಆಗೋದ್ರಾಗ ಬಿಸಿಲಾಗ್ತೈತಿ, ಬಿಸಿಲಾಗೋದ್ರಾಗ ಮಳೆ ಬರ್ತೈತಿ, ಮಳೆ ಆಗೋದ್ರಾಗ ಸಾಯಂಕಾಲ ಆಗ್ಬಿಡ್ತೈತಿ. 4 ದಿನ ಆಯ್ತು ನಮ್ಮ ಧಾರವಾಡದಾಗ ಕಂಟಿನ್ಯೂ ಮಳೆ ಇರೋದ್ರಿಂದ ನಮ್ಗೆ ಹಾರ್ವೆಸ್ಟ್ ಮಾಡೋಕೆ ಆಗೋವಲ್ತು. ಈಗ ಉಳ್ಳಾಗಡ್ಡಿನೂ ಹಾರ್ವೆಸ್ಟ್ ಮಾಡೋಕೆ ಬಂದಾವ, ಟೊಮೆಟೊ ಬಂದಾವ, ಅವನ್ನೇನು ಮಾಡೋಕೆ ಆಗಲಿಲ್ಲ. ನನಗೆ ಬರೀ ಇಷ್ಟು ಫ್ರೂಟ್ಸ್ ತೊಗೊಳೋದ್ರಾಗ ಕತ್ಲಾಗ್ಬಿಡ್ತು. ಅದಕ್ಕೆ ಅದು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೆಜಿಟೇಬಲ್ ಹಾರ್ವೆಸ್ಟ್ ಮಾಡೋದನ್ನು. ಇಷ್ಟೆಲ್ಲ ಕಲ್ಲಂಗಡಿ ಬಂದವು, ಆಮೇಲೆ ಇದು ದಾಳಂಬ್ರಿ, ಪಪ್ಪಾಯ, ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಹಣ್ಣು ಬಂದು. ನೆಕ್ಸ್ಟ್ ವೆಜಿಟೇಬಲ್ ಹಾರ್ವೆಸ್ಟ್ ಮಾಡೋಣ ಅಂತ ಅದನ್ನು ಮಾಡ್ತಿದ್ದೆ. ಕರೆ ಏನು ಟೈಮೇ ಸಿಗಲಿಲ್ಲ ನನಗೆ. ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ನೀವು ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಇದನ್ನೆಲ್ಲ ಮಾಡಿರಿ, ನೀವು ಬೆಳೀರಿ. ನಾನು ಇದನ್ನೆಲ್ಲ ಆರ್ಗ್ಯಾನಿಕ್ಕಾಗಿ ಮಾಡಕತ್ತೀನಿ. ಆರ್ಗ್ಯಾನಿಕ್ ಎಲ್ಲ ಇಷ್ಟೆಲ್ಲ ಬಂದಾವ ನನಗೆ. ನೋಡಿರಿ, ಆರ್ಗ್ಯಾನಿಕ್ ಮಾಡಿದ್ರೂ ಏನು ಚಲೋನೇ ಬರ್ತಾವೆ ಬೆಳೆ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾರ್ಯಾರಿಗೆ ಈ ವೆಜಿಟೇಬಲ್ ಫ್ರೂಟ್ಸನ್ನು ಬೆಳೆಸೋ ಇಂಟ್ರೆಸ್ಟ್ ಐತಿ ಅವರು ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ನಿಮ್ದು ಏನಾರ ವಿಚಾರ ಇತ್ತಂದ್ರೆ, ನನ್ನ ಹಾರ್ವೆಸ್ಟಿಂಗ್ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ಹೇಳ್ರಿ. ಆಮೇಲೆ ಇದ್ರ ಬಗ್ಗೆ ನನ್ನಿಂದ ಏನಾರ ನಿಮ್ಗೆ ತಿಳ್ಕೊಳ್ಳೋದಿತ್ತಂದ್ರೆ ನನ್ನ ಕ್ವಶನ್ ಮಾಡಿ ಕೇಳ್ಬೋದು. ನಿಮ್ಮಿಂದ ಸಜೆಷನ್ ಏನಾರ ಕೊಡೋದಿತ್ತಂದ್ರೆ ನನಗೆ ಸಜೆಷನ್ ಕೊಡ್ಬೋದು. ನೀವು ಹಾರ್ವೆಸ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಅದರಿಂದ ನನಗೆ ಮೋಟಿವೇಶನ್ ಸಿಗ್ತೈತಿ.